ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ POV ಆಫ್ ಆಫೀಸ್ ಲೈಫ್. ಸೊ ಕಂಟಿನ್ಯೂ ಫ್ರಮ್ ದ ಪ್ರೀವಿಯಸ್ ವ್ಲಾಗ್. ಇವತ್ತು ನಾವು ಈಗ ಕಡೆ ಹೋಗ್ತಾ ಇದ್ದೀವಿ. ಏನಂದರೆ ಲಾಸ್ಟ್ ಟೈಮು ನಿಮಗೆ ವಿಡಿಯೋ ರೆಕಾರ್ಡ್ ಮಾಡಿದಾಗ ಕರೆಕ್ಟಾಗಿ ರೆಕಾರ್ಡ್ ಆಗಿಲ್ಲ. ಸೊ ಎಷ್ಟು ಇಂಟ್ರೋ ಅಬೌಟ್ ಮೈಸೆಲ್ಫ್. ನನ್ನ ಹೆಸರು ಅಭಿ ಅಂತ. ನಾನು ಹಿಂಗೆ ಡೈಲಿ POV ರೆಕಾರ್ಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಆಫೀಸ್ಗೆ ಹೋಗಬೇಕಾದ್ರೆ ಹೇಗಿರುತ್ತೆ ನೋಡಿ ನೀವೇ. ಬೆಂಗಳೂರಲ್ಲಿ ಗಾಡಿ ಹೋಗ್ತಾ ಇದೆ. ಇದು ಬಂದ್ಬಿಟ್ಟು ನಮ್ಮ ಗೌಗಂಗಾಧೇಶ್ವರ ಗುಡಿ ಸರ್ಕಲಿಂದ ಈ ಕಡೆ ಹೋಗ್ತಾ ಇದ್ದೀನಿ. ಈ ಬೈಕ್ ಬಗ್ಗೆ ಹೇಳಬೇಕಂದ್ರೆ ದಿಸ್ ಇಸ್ ನಿಂಜಾ 650 68 bhp ಪ್ಯಾರಲಲ್ ಟು ಇದು ಸ್ಪೋರ್ಟ್ ಟೂರರ್ ಸೆಗ್ಮೆಂಟಲ್ಲಿ ಬರುತ್ತೆ. ಇದಕ್ಕೆ ಕಾಂಪಿಟೇಷನ್ ಅಂದರೆ ನಿಮಗೆ ಡೇಟೋನಾ 660 ಇದೆ. ಇದು ಟ್ರಿಪಲ್ ಸ್ಪೀಕರ್ ಅರೌಂಡ್ 90 bhp ಇದೆ. ಅದು ಇದಕ್ಕಿಂತ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್, 12 ಲಕ್ಷ ಆಗುತ್ತೆ. ಈ ಬೈಕಿಗೆ 10 lakhs ಆನ್ ರೋಡ್ ಇರುತ್ತೆ. ಕಾಂಪಿಟೇಷನ್ ಅಂದರೆ GX ಇದೆ, ಅದು ಅರೌಂಡ್ 12 lakhs 12.5 lakhs ಏನೋ ಬೀಳುತ್ತೆ. ದಟ್ ಈಸ್ ಅಗೇನ್ ಫಾರ್ ಪ್ಯಾರಲಲ್ ಟ್ವಿನ್ ಎಂಜಿನ್. that produces around 75 bhp. and then one more inline 4 competition ಇದೆ. ಏನಂದರೆ CBR 650R ಫ್ರಮ್ ಹೋಂಡಾ. ಅದು ಬಂದು ನಿಮ್ಗೆ 90 bhp. ಅದು ಕಂಪೇರ್ ಮಾಡಿದರೆ ಅರೌಂಡ್ 13.5 lakhs ಬರುತ್ತೆ. ಅದು ಇವಾಗ ಡಿಸ್ಕಂಟಿನ್ಯೂ ಆಗ್ಬಿಟ್ಟಿದೆ. ಅದು ಬಿಟ್ಟರೆ ಇನ್ನೊಂದು ನಿಂಜಾದೇ ಇನ್ನೊಂದು GX4R ಅಂತಿದೆ. ಅದು ಡಿಸ್ಕಂಟಿನ್ಯೂ ಆಗಿದೆ. ದಟ್ ವಾಸ್ 400 cc inline 4 engine ಮೇಕಿಂಗ್ ಅರೌಂಡ್ 50 horsepower. ಅದು ಇನ್ಲೈನ್ 4 ಆಗಿರೋದ್ರಿಂದ ಅದು ಹೈ RPM ರೇಂಜ್ ಹೋಗುತ್ತೆ. 15,000 RPM ತನಕ ಹೋಗುತ್ತೆ. ಇದು ಬಂದ್ಬಿಟ್ಟು 10,000 RPM ಪೀಕ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಗೈಸ್, ಏನಂದರೆ ದಿಸ್ ಈಸ್ ವೆರಿ ಕಂಫರ್ಟಬಲ್ ಫಾರ್ ಡೈಲಿ ಕಮ್ಯೂಟ್ ಆ್ಯಸ್ ವೆಲ್ ಆಸ್ ಹೈವೇ ಯೂಸಿಂಗ್. ದಟ್ ಈಸ್ ವೈ ಐ ವೆಂಟ್ ವಿತ್ ದಿಸ್ ಬೈಕ್. ನೀವು ಸ್ಪೋರ್ಟ್ ಟೂರಿಂಗು ಮಾಡ್ಬೋದು, ಡೈಲಿ ಕಮ್ಯೂಟು ಮಾಡ್ಬೋದು. ಒಳ್ಳೆ ಮೈಲೇಜು ಕೊಡುತ್ತೆ. ಸ್ಮೂತ್ ರಿಫೈನ್ಡ್ ಇಂಜಿನ್ನು. ಮತ್ತು ಕವಾಸಕಿ ನೋನ್ ಫಾರ್ ರಿಲಯಬಿಲಿಟಿ. ಏನಂದರೆ ಸ್ವಲ್ಪ ಸರ್ವಿಸ್ ಕಾಸ್ಟ್ ಜಾಸ್ತಿ ಇರ್ಬೋದು, ಬಟ್ ಟೋಟಲಿ ರಿಲಯಬಲ್. ಎಷ್ಟು ವರ್ಷ ಇಟ್ಟರು ಗಾಡಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಈ ಬೈಕ್ ತೊಗೊಳಕ್ಕೆ ನಾನು ಇನ್ನೊಂದು ವೆಬ್ಸೈಟ್ ಮಾಡಿದೆ, ಫ್ರೀಟಾಗಿ ಓಡಿಸ್ತಾರೆ. ಅದು ತುಂಬ ಅಗ್ರೆಸಿವ್ ಅನ್ನಿಸ್ತು. ಮತ್ತು ನಮಗೇನೋ ಅಷ್ಟು ಕಂಫರ್ಟೇಬಲ್ ಅನಿಸಿಲ್ಲ. ಮತ್ತು ಕ್ಲಿಪ್-ಆನ್ ಹ್ಯಾಂಡಲ್ ಬಾರ್ಸ್ ಇದೆ ಅದರಲ್ಲಿ. ಮತ್ತು ಎವ್ರಿಡೇ ಇಸ್ ನೋನ್ ಫಾರ್ ದ ರಿಲಯಬಿಲಿಟಿ ಇಶ್ಯೂ. ಸೊ ಐ ವಾಂಟೆಡ್ ಅ ರಿಲಯಬಲ್ ಬೈಕ್. ಅದು ಬಂದ್ಬಿಟ್ಟು ನಿಮಗೆ 5.5 lakhs ಎಲ್ಲ ಸಿಕ್ಬಿಡುತ್ತೆ. ಏನಂದರೆ ಅದೇ ರಿಲಯಬಿಲಿಟಿ ಕಡಿಮೆ. ಮತ್ತು ಅದು ಎಕ್ಸ್ಕ್ಲೂಸಿವಿಟಿ ಇಲ್ಲ. ತುಂಬ ಕಾಣಿಸುತ್ತೆ ರೋಡಲ್ಲಿ. ಅದು ಇದಂದರೆ ನಿಮ್ಗೆ ಕಾಣಿಸೋದೇ ಇಲ್ಲ. ಯಾಕಂದರೆ ರೇಟ್ ಅದು ಬಿಟ್ಟರೆ ನಿಮಗೆ KTM ಅವ್ರದ್ದು RC390 ಇದೆ, ವಿಚ್ ಈಸ್ ಅಗೇನ್ ಕ್ಲಿಪ್-ಆನ್ ಹ್ಯಾಂಡಲ್ ಬಾರ್ಸ್, ವೆರಿ ಅನ್ಕಂಫರ್ಟೇಬಲ್ ಫಾರ್ ಡೈಲಿ ರೈಡ್. ಏನೋ ಕಾಲೇಜ್ ಸ್ಟೂಡೆಂಟ್ಸಿಗೆ ಓಕೆ. RS457 ಇದು RC390 ಎಲ್ಲ. ಬಟ್ ಯು ಆರ್ ಗೋಯಿಂಗ್ ಟು ಆಫೀಸ್ ಆ್ಯಂಡ್ ಆಲ್, ಒಂದು ಸ್ವಲ್ಪ ಕಂಫರ್ಟ್ ಬೇಕಾಗುತ್ತೆ. ನನ್ನ ಆಫೀಸ್ ಬಂದು ಆಲ್ಮೋಸ್ಟ್ 25 ಕಿಲೋಮೀಟರ್ಸ್ ನಮ್ಮ ಮನೆಯಿಂದ ಯಲಹಂಕದಲ್ಲಿದೆ. ಸೊ
ಕಂಫರ್ಟೇಬಲ್ ಆಪ್ಷನ್. ಆ್ಯಂಡ್ ದೆನ್ ನಿಮಗೆ ರೇರ್ ಸೀಟ್ ಕಂಫರ್ಟು ಇಲ್ಲ. ಅದು ಇವಾಗ RS457 ತೊಗೊಳ್ಳಿ, RC390 ತೊಗೊಳ್ಳಿ, ಅದೆಲ್ಲ ರೇರ್ ಸೀಟ್ ಕಂಫರ್ಟೇ ಇಲ್ಲ. ಇದಲ್ಲಾದರೆ ನಿಮಗೆ ವೈಡ್ ರೇರ್ ಸೀಟ್ ಇದೆ, ಆರಾಮಾಗಿ ಹಿಂದೆ ಪ್ಯಾಸೆಂಜರ್ ಮಾಡಿಕೊಂಡು ಹೋಗ್ಬೋದು. ಅಂದರೆ ಒಂದು ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ, ಸೊ ನೋಡ್ಕೊಂಡು ಓಡಿಸ್ತೀನಿ ಈ ಗಾಡಿನ. ಅದು ಬಿಟ್ಟರೆ ಇನ್ನೇನು ಇಶ್ಯೂಸ್ ಇಲ್ಲ ಈ ಗಾಡಿ. ಒಂದೇ ಒಂದು ಡೌನ್ ಸೈಡ್ ಅಂದರೆ ಹೇಳ್ತಾರೆ ಜನ ಅಪ್ ಸೈಡ್ ಡೌನ್ ಫೋರ್ಕ್ ಇಲ್ಲ, ಫೋರ್ಕಿದೆ ಅಂತ, ಬಟ್ ನನಗೇನು ಡಿಫ್ರೆನ್ಸ್ ಅನಿಸಿಲ್ಲ. ಇಟ್ಸ್ ವೆರಿ ಕಂಫರ್ಟೇಬಲ್ ಆ್ಯಂಡ್ ಬಂತು ಇದೆಲ್ಲ ಚೆನ್ನಾಗಿ ಟೋಪ್ ಮಾಡ್ಕೊಳ್ಳುತ್ತೆ. ಏನಂದರೆ ಒಂದು ಸ್ವಲ್ಪ ವೈಡ್ ಇದೆ ಗಾಡಿ. ಇದು ಮಿರರ್ಸ್ ಎಲ್ಲ ಓಪನ್ ಮಾಡಿದ್ರೆ ತುಂಬಾ ಸೊ ಅದು ಬಿಟ್ಟು ನಿಮಗೆ ಬೈಕ್ಸಲ್ಲಿ ನಿಮ್ಮ ಬೇರೆ ಆಪ್ಷನ್ಸು ಬೇರೆ ಯಾವುದೂ ಇಲ್ಲ. ಇನ್ನು ಕಡಿಮೆಗೆ ಹೋಗ್ಬೇಕು ನೀವು. RS200 ಇದೆ, ಪೇಡ್. ನಾನು ಟಾಕಿಂಗ್ ಓನ್ಲಿ ಅಬೌಟ್ ಪೇಡ್ ಮೋಟರ್ ಸೈಕಲ್, ಮಿಕ್ಕೆದೆಲ್ಲ ಹೇಳ್ತಾ ಇಲ್ಲ. ಪೇಡಲ್ಲಿ ನಿಮ್ಗೆ ಅಷ್ಟು ಆಪ್ಷನ್ಸ್ ಇಲ್ಲ ಆ್ಯಕ್ಚುಲಿ. ಇನ್ನೊಂದು ಇನ್ನೂ ಕಡಿಮೆ CC ಬೇಕಂದರೆ ನಿಮಗೆ ಇದು ಇದೆ, Star 250 ಅನ್ನೋದು. ಇಟ್ ಈಸ್ ಅಗೇನ್ ನಾಟ್ ದಟ್ ರೇಟ್. ಬಿಟ್ಟರೆ ಈ ಗಾಡಿ ಆಲ್ರೆಡಿ ನಾನು ಒಂದು 4300 ಕಿಲೋಮೀಟರ್ಸ್ ನಾವು ಓಡಿಸ್ಬಿಟ್ಟಿದ್ದೀನಿ. ಸೊ ಏನು ಪ್ರಾಬ್ಲಮ್ಸ್ ಗೊತ್ತಿಲ್ಲ ಇಲ್ಲಿ ತನಕ. ವೆರಿ ಸ್ಮೂತ್ ಒಳ್ಳೆ ಕಾರ್ ಕೂಡ ಇದೆ. ಏನು ಪವರ್ ಅಂತ ಕಮ್ಮಿ ಜಾಸ್ತಿನೇ ಇದೆ. ಓಡಿಸ್ತೀರಾ ಬೆಂಗಳೂರು ಸಿಟಿಗೆ ಓಡಿಸ್ತೀರಾ. ಸೊ ಇಟ್ ವಾಸ್ ಸಮ್ ಪಾಯಿಂಟ್ಸ್ ಅರೌಂಡ್ ಜಸ್ಟ್ 2025 ಮಾಡಲ್ ART ಎಡಿಷನ್ ಅಂತ. ಏನಂದರೆ ಕವಾಸಕಿ ರೇಸಿಂಗ್ ಟೀಮ್ ಲಿವರಿ ಬರುತ್ತೆ. ಜೊತೆ ಈಗ ಹೊಸದು ಬಂದಿದೆ, ನಾಟ್ ಲೈಕಿಂಗ್ ಡಿಕ್ಯಾಲ್ ಅಥವಾ ಇನ್ನು ಅದು ಕಲರ್ ಸ್ಕೀಮ್ ಅಥವಾ ಸ್ಟಿಕರಿಂಗ್ ಬರುತ್ತೆ. ಅದನ್ನ ಅಟ್ರಾಕ್ಟಿವ್ ಆಗಿಲ್ಲ. ಇದಂದರೆ ಚೆನ್ನಾಗಿದೆ. ನಿಂಜಾ ಬರೋದು ನಿಮಗೆ ಒಂದೇ ಕಲರಲ್ಲಿ 650. ಇದು ಲೈಮ್ ಗ್ರೀನ್ ಕಲರ್. ಇದು ಹೈಲಿ ಅಟ್ರಾಕ್ಟಿವ್ ಕಲರ್ ಅಂತಲೇ ಹೇಳ್ಬೋದು. ಇದು ಲೈಕ್ ಇನ್ನೇನು ಹೇಳಬೇಕು, ನಾರ್ಮಲ್ ಫ್ಯೂಯೆಲ್ಲ ಹಾಕಿಸ್ತಾ ಇದ್ದೀನಿ. ದಿಸ್ ಈಸ್ E20. ಏನೂ ಇಶ್ಯೂಸ್ ಏನೂ ಬಂದಿಲ್ಲ. ಮೈಲೇಜ್ ಏನು ಹಂಗೇನು ಡ್ರಾಪ್ ಆಗಿರೋ ಥರ ಕಾಣಿಸ್ತಾರೆ. ಲಾಂಗ್ ಟರ್ಮ್ ಇಲ್ಲ, ಏನು